ಇಂದು ನಡೆದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ವತಿಯಿಂದ ಇಂದು ದಾವಣಗೆರೆಯಲ್ಲಿ ಅಲೆಮಾರಿ ಕಳೋತ್ಸವ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿ, ಶ್ರೀ ಕರುಣಾಕರ ಸ್ವಾಮೀಜಿ, ಶ್ರೀ ಬಸವನಾಗಿದೇವ ಸ್ವಾಮೀಜಿ, ಶ್ರೀ ಶಂಕರಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು ಮತ್ತು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಎಂ.ವಿ. ರಾಜೇಶ್ವರಿ, ಕಾರ್ಯಾಧ್ಯಕ್ಷರಾದ ಕೆ.ಎಂ. ಮುನೇಗೌಡರು, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ ಗೌಡರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಒಂದು ಅಂಗೈಯಲ್ಲಿ ಜಾಗ ಇದ್ದಂಥವ್ರು ನೀವೆಲ್ಲರೂ ಲೀಸ್ಟ್ ಮಾಡಿ, ನಾನು ಸಹ ಲಾ ಮಾಡಿದ್ದೇನೆ, LLB ಮಾಡಿ ಬಾರ್ ಕೌನ್ಸಿಲ್ ನೋಂದಣಿ ಮಾಡಿಸ್ಕೊಂಡಿದ್ದೇನೆ. ನಿಮ್ಮ ಏನಾರ ಸಮಸ್ಯೆ ಇದ್ರೆ ನಾವೇ ಧಾರ್ಮಿಕ ನ್ಯಾಯಾಲಯ ಮಾಡಿ ಪರಿಹಾರವನ್ನು ಕೊಡಿಸುವಂತ ಕೆಲಸ ಮಾಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕನ್ನಡ MA, ಇಂಗ್ಲಿಷ್ MA, ಹಿಸ್ಟ್ರಿ MA, ಸೋಸಿಯಾಲಜಿ MA, ಸಾಂಸ್ಕೃತಿಕ MA, ಪೊಲಿಟಿಕಲ್ MA, ಪತ್ರಿಕೋದ್ಯಮ MA, B.Ed, M.Phil, PhD, LLBA, ಈಗ LLM ಮಾಡ್ತಾ ಇದ್ದೀನಿ. ಈಗ ನಾನು ವಿಚಾರ ಯಾಕೆ ಈ ಮಾತು ಹೇಳ್ಬೇಕಾಗಿದೆ ಅಂತಂದ್ರೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮಠಕ್ಕೆ ಬಂದ್ರೆ ಬುದ್ಧಿ ಅಂತೀರ, ನನಗೆ ಬುದ್ಧಿ ಇಲ್ಲ ಅಂದ್ರೆ ಸಮಸ್ಯೆ ಆಗಬಾರ್ದು ಸಮಾಜಕ್ಕೆ ಅಂತ ಕಾರಣ. ಹಾಗಾಗಿ ಇವತ್ತು ಮನೆಗಳು ನಿವೇಶನಗಳು ಬೇಕು. ಅಲೆಮಾರಿ, ಅರೆ ಅಲೆಮಾರಿಯಲ್ಲಿ ಮನೆಗಳನ್ನು ಎಷ್ಟು ಜನ ಕಟ್ಟಿಸ್ಕೊಂಡಿರೋ ಕೈಯಲ್ಲಿ 1, 2, 3, 4 ಬೆರಳಿಕೆಗಳು ಸುಮಾರು 6,000 ಮನೆಗಳು ಬಂದಿತ್ತು. ಎಷ್ಟು? ಅಲೆಮಾರಿ, ಅರೆ ಅಲೆಮಾರಿಗೆ 6,000 ಮನೆಗಳು ಬಂದಿದ್ವು. ಆದ್ರೆ ಇನ್ನೂ ಇದಾವೆ. ಒಂದೊಂದು ಕಂತು ತಗೊಂಡೋಗಿದ್ರೆ ಮೊನ್ನೆ ದುಡ್ಡು ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಯಾರಿಗೆ ಒಂದು ಕಂತು ಆಗಿದೆಯೋ ಅವ್ರು ಬಿಡುಗಡೆ ಮಾಡಿದ್ದಾರೆ. ಅದನ್ನ ಫಲಾನುಭವಿಗಳು ತಗೊಳ್ಳಿ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಹೆಂಗೆ ಇವತ್ತು SC ST ಕಾಲೋನಿಗಳು ಕಾಂಕ್ರೀಟ್ ಆಗಿದ್ದಾವೆ, ಆದ್ರೆ ಇನ್ನೂ ಅಲೆಮಾರಿ, ಅರೆ ಅಲೆಮಾರಿ ಜನಾಂಗದ್ದು ಇನ್ನೂ ಕಾಂಕ್ರೀಟ್ ಆಗಿಲ್ಲ. ಆಗಿದವ ಹಾಗೆ ಈಗ ಎರಡನೇ ಪ್ರಾಧಾನ್ಯತೆ ಏನಪ್ಪ ಅಂದ್ರೆ, ಅಲೆಮಾರಿ, ಅರೆ ಅಲೆಮಾರಿ ಜನಾಂಗಕ್ಕೆ ರಸ್ತೆಗಳು ಆಗ್ಬೇಕು, ವಾಟರ್ ಸಪ್ಲೈ ಆಗ್ಬೇಕು, ವಿದ್ಯುತ್ ಆಗ್ಬೇಕು, ಗುಡಿಸಲುಗಳು ಮುಕ್ತ ಕರ್ನಾಟಕ ಆಗ್ಬೇಕು, ಅಲೆಮಾರಿ, ಅರೆ ಅಲೆಮಾರಿ ಜನಾಂಗಗಳು ಅನ್ನುವಂತ ಮಾತನ್ನ ಹೇಳ್ತಾ ಸಮಯ ನನಗೆ ಕಡಿಮೆ ಕೊಟ್ಟಿದ್ದಾರೆ. ಹಾಗಾಗಿ ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ, ಹಾಡುವಂತ ಮಾತ ತೂಗಿ ನೋಡು, ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು, ಬೇಸರ ಗಳಿಸುವ ಮುನ್ನ ಸಾಕು ಮಾಡು, ಸರ್ವಜ್ಞ ಎಂಬಂತೆ ನಿಮ್ಮೆಲ್ಲರೂ ವಿಷಯ ಮಾಡ್ತೀನಿ.